ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ಸೂಪರ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಈ ಸಿನಿಮಾ ಮೋಡ ಕವಿದ ವಾತಾವರಣ ಅಂತ ಇತ್ತೀಚೆಗೆ ಒಂದು 2 ತಿಂಗಳು ಮುಂಚೆ ಈ ನಮ್ಮ ರಾಜಕೀಯದಲ್ಲಿ ನೋಡಿದೆ, ನ್ಯೂಸ್ ಅಲ್ಲಿ ಹಾಕಿದ್ರು ಮೋಡ ಕವಿದ ವಾತಾವರಣ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಹೋಗಿ ಬೇರೆ ಸರ್ಕಾರ ಬಂದಿದೆ. ಅದೇ ರೀತಿ ಈ ಮೋಡ ಕವಿದ ವಾತಾವರಣ ಸಿನಿಮಾ ಬಂದ ಮೇಲೆ ಎಲ್ಲರೂ ಥಿಯೇಟ್ರಿಗೆ ಹೆಚ್ಚಾಗಿ ಜನ ಬರಲಿ, ಕನ್ನಡ ಸಿನಿಮಾ ಚೆನ್ನಾಗಾಗಲಿ ಅಂದ್ಕೊಳ್ತೀನಿ. ಹಾಗೆಯೇ ಟ್ರೈಲರ್ ನೋಡಿದ್ರೆ ಇದೊಂದು ತ್ರಿಕೋನ ಪ್ರೇಮ ಕಥೆ ಅಂತ ಅನಿಸುತ್ತೆ. ಬಟ್ ಸುನಿ ಸರ್ ಇದರಲ್ಲಿ ಭಾಳ ಟ್ವಿಸ್ಟ್ಗಳಂತೂ ಖಂಡಿತ ಇಟ್ಟಿರ್ತಾರೆ. ನಾವು ಏನು ಅಂದ್ಕೊಂಡಿರ್ತೀವೋ ಆ ಥರ ಅಂತೂ ಇರಲ್ಲ. ಅದರಲ್ಲಿ ಭಾಳ ಟ್ವಿಸ್ಟ್ಗಳು ಇಟ್ಟಿರ್ತಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಪೂರಿ ಜಗನ್ನಾಥ್ ಸರ್ ತೆಲುಗಿನಲ್ಲಿ ಹೇಗೆ ಹೊಸಬರಿಗೆ ಲಾಂಚ್ ಮಾಡೋದಕ್ಕೆ ಒಳ್ಳೆ ಡೈರೆಕ್ಟ್ರು, ಅದೇ ರೀತಿ ನಮ್ಮ ಸುನಿ ಸರ್ ಕನ್ನಡದಲ್ಲಿ ಹೊಸ ಹೀರೋಸ್ಗೆ ಲಾಂಚ್ ಮಾಡೋದಕ್ಕೆ ಒಂದು ಒಳ್ಳೆ ಗೋಲ್ಡನ್ ಹ್ಯಾಂಡು. ಸೊ ಅವರಿಂದ ಶೀಲಮ್ ಅವರು ಸಹ ಭಾಳ ಒಳ್ಳೆ ಹಾರ್ಡ್ ವರ್ಕರು. ಅವ್ರ ಜೊತೆಲಿ ಒಂದು ಅಷ್ಟು ನಮ್ಮದು ಒಡನಾಟ ಇತ್ತು. ಹಾಗಾಗಿ ನಮಗೆ ಶೀಲಮ್ ಅವ್ರ ಬಗ್ಗೆನೂ ಒಂದಷ್ಟು ಗೊತ್ತು. ಸೊ ಈಸ್ ಆಲ್ಸೋ ಒಳ್ಳೆ ಡೆಡಿಕೇಟೆಡ್ ಇದೆ. ಹಂಗೆ ಅವಳು ಭಾಳ ಏನು ಮಾಡಿದ್ರು ಭಾಳ ಅದರಲ್ಲಿ ಉತ್ಸಾಹದಿಂದ ಮಾಡ್ತಾರೆ. ಸುನಿ ಸರ್ ಬಗ್ಗೆ ಏನು ಹೇಳೋವಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರು ಏನು ಮಾಡಿದ್ರು ಸಿನಿಮಾದಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಒಂದಷ್ಟು ಇಟ್ಟಿರ್ತಾರೆ. ಸೊ ಈ ಸಿನಿಮಾ ಖಂಡಿತವಾಗ್ಲೂ ಒಂದಷ್ಟು ಆಡಿಯನ್ಸ್ನ ಕರೆಸುತ್ತೆ ಥಿಯೇಟ್ರಿಗೆ ಅಂತ ಅನಿಸುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ 4 ಜನ ಪ್ರೊಡ್ಯೂಸರ್ ಅಂತ ಹೇಳಿದ್ರು, ಇದರಲ್ಲಿ ಭಾಳ ಒಳ್ಳೆಯದು. 4 ಜನ ಪ್ರೊಡ್ಯೂಸರು, ಒಂದು ಒಳ್ಳೆ 4 ನಮ್ಮ ಕಾರ್ಗೆ ಒಂದು 4 ಟೈರ್ 4 ಚಕ್ರ ಹೇಗೋ ಆಗಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರಿಗೂ ಒಳ್ಳೇದಾಗಲಿ. ಅದಕ್ಕೆ ಒಂದು ಸ್ಟೇರಿಂಗ್ ನಮ್ಮ ಸುನಿ ಸರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಈ 4 ಜನ ಪ್ರೊಡ್ಯೂಸರ್ ಸೇರಿಸಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಡಲಿ ಅಂತ ಬಯಸ್ತೀನಿ. ಹಾಗೆ ನಮಗೆ ಹೊಸ ನಾಯಕರು ಕೊರತೆ ಒಂದಷ್ಟಿದೆ. ಈಗ ನಮ್ಮ ಶೀಲಮ್ ಅವ್ರು ಇರ್ಬೋದು, ಹಾಗೆ ನಮ್ಮ ವೈಶಾಖ್ ಅವ್ರು ಇರ್ಬೋದು, ಹಾಗೆ ಹೊಸ ನಾಯಕರು ಬರ್ತಿದ್ದಾರೆ. ಇವರೆಲ್ಲ ಬಂದು ಒಂದಷ್ಟು ಆಡಿಯನ್ಸ್ನ ಥಿಯೇಟ್ರಿಗೆ ಬರೋ ಥರ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೋಡ ಕವಿದ ವಾತಾವರಣ. ಟ್ರೈಲರ್ ಹೆಂಗ ಅನಿಸ್ತು ಸರ್? ಮೋಡ ಕವಿದ ವಾತಾವರಣ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಅಣ್ಣ, ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫಿ. ಫಸ್ಟ್ ಸುನಿ ಸರ್ ಭಾಳ ಅಚ್ಚುಕಟ್ಟಾಗಿ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದೆ ಲಾಸ್ಟಲ್ಲಿ ವಿನಯ್ ಅವ್ರನ್ನ. ಅದೇ ಥರ ಇದು ಒಳ್ಳೆ ಟ್ವಿಸ್ಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೊನ್ನೆ ತಾನೇ ಸಿಂಗಾಪುರಲ್ಲಿ ಹೋಗಿ ಅವರು ಒಂದು ಪ್ರೀಮಿಯರ್ ಶೋ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ. ಇದೇ 26ಕ್ಕೆಲ್ಲ ಥಿಯೇಟ್ರಲ್ಲಿ ಬಂದು ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ನೋಡಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು 3 ಜನಕ್ಕೆ. ಮೋಡ ಕವಿದ ವಾತಾವರಣ ಈ ಸಿನಿಮಾನ ನಾನು ಆಗಲೇ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ತೋರಿಸೋ ಮೇಲೆ ಮತ್ತೆ ರೀಎಡಿಟ್ ಮಾಡಿ ತುಂಬ ಚೇಂಜ್ ಮಾಡಿದ್ದೀನಿ ಅಂದಿದ್ದಾರೆ. ಸೊ ಈ ಹೊಸ ವರ್ಷನ್ ನಾನು ಇನ್ನೂ ನೋಡಿಲ್ಲ. ಸುನಿ ಸರ್ ಏನಾದರೂ ಬೇಗ ತೋರಿಸಿದ್ರೆ ರಿಲೀಸ್ ಬಿಫೋರ್ ನೋಡ್ತೀನಿ. ಸೊ ಇವತ್ತು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀವಿ ಮೈಸೂರಲ್ಲಿ. ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಹಾಗೆ ಶೀಲಮ್ ಅವ್ರಿಗೆ ವೆಲ್ಕಮ್ ಟು ಇಂಡಸ್ಟ್ರಿ ಆ್ಯಸ್ ಅ ಹೀರೋ ಸರ್. ಮುಂಚೆ ತುಂಬ ಕೆಲಸ ಮಾಡಿದ್ದೀರ ನಾವು ಇಂಡಸ್ಟ್ರಿಯಲ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ಟು ಯು. ಸೊ ಈ ಟೈಮಲ್ಲಿ ಇಂಡಸ್ಟ್ರಿಗೆ ಹೊಸಬರು ತುಂಬ ಅವಶ್ಯಕತೆ ಇದೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ರಮೇಶ್ ಸರ್ಗೆ, ಹೊಸಬರಿಗೆ ಸಿನಿಮಾ ಮಾಡೋದು ಎಷ್ಟು ರಿಸ್ಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅಂಥದ್ರಲ್ಲಿ ನಂಬಿ ಮಾಡಿದ್ದೀರಾ. ತಮಗೂ ಸಹ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸುಖ ಸರ್. ಬಂದಿರುವ ಎಲ್ಲ ಅತಿಥಿಗಳಿಗೆ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋಕೆ 3 ದಿವಸದ ಹಿಂದೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬಂದಿದ್ವಿ. ಈಗಾಗಲೇ ನೀವು ಸಾಕಷ್ಟು ಈ ಸಿನಿಮಾದ ವಿಜುವಲ್ಸ್ ನೋಡಿದ್ದೀರಾ. ಬಹುಶಃ ಟೈಟ್ಲ್ ಏನಿದೆ ನಾನು ಮುನ್ನೆನೇ ಹೇಳಿದೆ, ಅಂದರೆ ಮೋಡ ಕವಿದ ವಾತಾವರಣ ಟೈಟ್ಲ್ ಹೇಗಿದೆ ಅದೇ ಥರ ಒಂದು 70-80% ವಿಜುವಲ್ಸ್ ಇದೆ ಅಂತ. ಬಹುಶಃ ಇವತ್ತು ಕೂಡ ನೀವು ಆ ಟೈಟ್ಲಿಗೆ ತಕ್ಕಂಥ ವಿಜುವಲ್ಸ್ ನೋಡಿದ್ದೀರಾ. ವಿಜುವಲ್ಸ್ ಚೆನ್ನಾಗಿದ್ದಾರೆ. ನಾವು ಏನು ವಿಜುವಲ್ಸೇ ಚೆನ್ನಾಗಿರಬೇಕು ಅಂತ ಮಾಡಿದ್ದಾರೆ. ಯಾಕಂದರೆ ಸುನಿ ಬರೆದಿರೋ ಸ್ಕ್ರಿಪ್ಟೇ ಹಾಗಿತ್ತು. ಸ್ಕ್ರಿಪ್ಟ್ ಏನು ಕೇಳಿದೆ ಅದನ್ನು ನಾವು ಮಾಡಿರೋದು ಅಷ್ಟೇ. ನೀವು ನೋಡಿರೋ ಇಷ್ಟು ವಿಜುವಲ್ಸು ಕತೆ ಜೊತೆ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ. ಹೆಂಗೂ 2 ಗಂಟೆ ಸಿನಿಮಾ ನೋಡ್ತೀರಿ. ನೋಡಿ ಆದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಸಿನಿಮಾ ನೋಡಾದ್ಮೇಲೆ ಮಾತಾಡೋಣ. ಈ ಫ್ರೇಮ್ ನೋಡೋದಕ್ಕೆ ಚೆನ್ನಾಗಿದೆ, ಅಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದೀರಾ ಇಬ್ರು. ಸೊ ಓವರ್ ಟು ಯು. ಬಂದಿರುವ ಎಲ್ಲ ಗಣ್ಯರಿಗೂ ಹಾಗೆ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಐ ನೋ ಬೆಳಗಿಂದ ತುಂಬಾ ಪ್ರೆಸ್ ಮೀಟ್ ಇತ್ತು ಇವತ್ತು.
he must be exhausted, so I'll keep it short. ಮೋಡ ಕವಿದ ಆಕಾಶದಂತೆ ವಿಭಿನ್ನ ಭಾವನೆಗಳಿಂದ ತುಂಬಿದೆ ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ. ಮೋಡ ಕವಿದ ಬರಲಿ ಸೊ ಇದು ಆ್ಯಕ್ಚುಲಿ ಪ್ರಿಪೇರ್ ಆಗಿ ಬಂದಿದೆ ಈ ಲೈನ್ ನಾನು. ಓಕೆ, ಮುಂದೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ, ಬಟ್ ಹಾರ್ಟಿಂದ ಮಾತಾಡ್ತೀನಿ. ಮೋಡ ಕವಿದ ವಾತಾವರಣ ಒಂದು ಅದ್ಭುತವಾದ ಲವ್ ಸ್ಟೋರಿ. ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕಂತ ತುಂಬ ಆಸೆ ಇತ್ತು. ಅದು ಈ ಸಿನಿಮಾ ಮೂಲಕ ನೆರವೇರ್ತಿದೆ, ಸೊ ತುಂಬ ಖುಷಿ ಇದೆ. ಆ್ಯಂಡ್ ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ವಿ, ಫಸ್ಟ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನೋಡಿದ್ವಿ. ಆ್ಯಂಡ್ ಅಲ್ಲಿರೋ ಜನರ ರಿಯಾಕ್ಷನ್ ನೋಡ್ಬಿಟ್ಟು ಐ ಥಿಂಕ್ ಐ ಆಮ್ ಸೋ ಸ್ಯಾಟಿಸ್ಫೈಡ್. ಸಿನಿಮಾ ಏನಾಗುತ್ತೋ ಬಿಡತ್ತೋ ಐ ಡೋಂಟ್ ಕೇರ್. ಬಿಕಾಸ್ ನಾನು ಆಲ್ರೆಡಿ ನಮ್ಮ ಸಿನಿಮಾ ಗೆದ್ದಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ನಾನು ಸೌಪರ್ಣಿಕ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಸೌಪರ್ಣಿಕ ಬಂದು ಒಂದು ವೆರಿ ಇನ್ನಸೆಂಟ್, ವೆರಿ ಸಿಂಪಲ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಹುಡುಗಿ. ಇದಕ್ಕಿಂತ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಇವಾಗ ಏನು ಟ್ರೇಲರ್ ನೋಡಿದ್ದೀರಾ ಜಸ್ಟ್ 5% ಅಷ್ಟೇ. ಇನ್ನು ಸಿನಿಮಾ ಬಾಕಿ ಇದೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಏನೂ ಬಿಟ್ಕೊಟ್ಟಿಲ್ಲ ಟ್ರೈಲರಲ್ಲಿ. ಸೊ ಇದೆ ಜೂನ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಬೆಳೆಸಿ, ಹೊಸ ಕನ್ನಡ ಸಿನಿಮಾ, ಹೊಸ ಕನ್ನಡ ಪ್ರತಿಭೆನ ಬೆಳೆಸಿ ಉಳಿಸಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಜರ್ನಿ ನಂಗೆ ತುಂಬಾ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್. ವಂಡರ್ಫುಲ್ ಪೀಪಲ್ ಜೊತೆ ವರ್ಕ್ ಮಾಡಿದ್ದೀನಿ. ಅಂಥ ದೊಡ್ಡ ಸಿನಿಮಾಟೋಗ್ರಾಫರ್ ಸಂತೋಷ್ ಸರ್ ಆ್ಯಂಡ್ ವಿಲಿಯಮ್ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುನಿ ಸರ್ ಅಫ್ಕೋರ್ಸ್ ಇಟ್ಸ್ I believe I'm very lucky to be a part of this film. And ಶೀಲಂ ಬಗ್ಗೆ ನಾನು ಇವತ್ತು ಏನೂ ಹೋಗಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಅವನು ನೀನು ಹೋಗ್ಲಿದ್ರೆ ನಂಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಸೊ ಏನೂ ಹೇಳಲ್ಲ ಶೀಲಂ ಬಗ್ಗೆ. ಆ್ಯಂಡ್ ಸಾತ್ವಿಕಾ ವಿರಾಟ್, you are such a sweet girl, extremely talented, and ತುಂಬಾ ಒಂದು ಒಳ್ಳೆ ಸ್ನೇಹಿತೆ ಕೂಡ. ಸೊ I wish you all the best. And welcome to Kannada film industry, Sheelam. Yes, thank you. Sheelam Swami, sir. Sheelam Swami, sir. Yeah, all right. Thank you so much for all the love and nim support bekagide. Thank you. ಸೂಪರ್. ಇವರಂತೂ ಫುಲ್ ಫಿಲ್ಟರ್ ಹಾಕಿ ಏನು ಕಂಟೆಂಟ್ ಬಿಟ್ಕೊಡ್ಬಾರ್ದು ಅಂತ ಮಾತಾಡಿದ್ರು. ಐ ಆಮ್ ಶೋರ್ ಸುನಿ ಸರ್ ಹೇಳಿರ್ತಾರೆ. ಬಟ್ ನಮ್ಮ ಮೀಡಿಯಾದವ್ರಿಗೆ ಏನಾದರೂ ಒಂದು ಕಂಟೆಂಟ್ ಬೇಕಲ್ಲ, ಒಂಚೂರು ಏನಾದ್ರು ಬಿಟ್ಕೊಡಿ ಸಾತ್ವಿಕ. ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆನಾ? ಏನು ಬೇಕಾದರೂ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ನಾವು ಹೇಳಕ್ಕೆ ಏನೂ ಇಲ್ಲ ಸಿನಿಮಾದಲ್ಲಿ. ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಸೊ ಇಟ್ಸ್ ಎ ನೀಟ್ ಸಬ್ಜೆಕ್ಟ್. ಸೊ ರಿವೀಲ್ ಮಾಡ್ತಾರೆ ಏನಿಲ್ಲ. ಬಟ್ ನಾವು ಡೆಫಿನೆಟ್ಲಿ ಸ್ಟೋರಿ ಯಾಕೆ ರಿವೀಲ್ ಮಾಡೋಕ್ಕಾಗಲ್ಲ ಅಂದರೆ, because we want audience to experience this story in the cinemas. So ಅದಕ್ಕೆ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ, ಒಂಥರ ಈ ಹಾಲ್ ಕಂಪ್ಲೀಟ್ ಫುಲ್ ಆದಂಗೆ ಅನಿಸ್ತಿದೆ. ಥ್ಯಾಂಕ್ ಯು ವಿನಯ್ ಸರ್ ನಮ್ಮ ಜೊತೆ ಬಂದದಕ್ಕೆ. ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಮೈ ಫ್ರೆಂಡ್ಸ್ ನವೀನ್, ಆಕಾಶ್, ಮೈ ಬ್ರದರ್ ಮನೀಶ್ ಫಾರ್ ಕಮಿಂಗ್. ಅಫ್ಕೋರ್ಸ್ ಸ್ವಲ್ಪ ಉದ್ದ ಇರುತ್ತೆ ನನ್ನ ಸ್ಪೀಚ್, ಬಿಕಾಸ್ ದಿಸ್ ಇಸ್ ಆರ್ ಲಾಸ್ಟ್ ಪ್ರೆಸ್ ಮೀಟ್. ನನಗೆ ಒಂದು ಸ್ವಲ್ಪ ತುಂಬ ಸ್ಪೆಷಲ್ ಮೋಡ ಕವಿದ ವಾತಾವರಣ ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಿಂದ. ಫಸ್ಟ್ ಆಫ್ ಆಲ್ ಮ್ಯಾಸಿವ್ ಥ್ಯಾಂಕ್ಸ್ ನಮ್ಮ ಸುನಿ ಸರ್ಗೆ. ಥ್ಯಾಂಕ್ ಯು ಸರ್, ನನ್ನ ನಂಬಿದ್ದಕ್ಕೆ ಈ ಕ್ಯಾರೆಕ್ಟರ್ಗೋಸ್ಕರ. ಆ್ಯಂಡ್ ಅವ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟಲ್ಲೂ ನಾನು ಹೋಗ್ಲಿದ್ದೀನಿ. ಸೊ ಅವ್ರ ಬಗ್ಗೆ ಹೋಗ್ಲೋದೇ ನೆಸೆಸಿಟಿ ಇಲ್ಲ. ಈಸ್ ದ ಬೆಸ್ಟ್. ಆ್ಯಂಡ್ ರಮೇಶ್ ಸರ್, ರಂಗರಾಜ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ನೀವು ಇರ್ತಿರ್ಲಿಲ್ಲ ಅಂದರೆ ನಿಜವಾಗ್ಲೂ ನಾವು 26ಗೆ ರಿಲೀಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶಿವು ಸರ್ ಬಂದಿದ್ದಕ್ಕೆ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ನಮ್ಮ DOP ಸರ್, ಸಂತೋಷ್ ಸರ್, ವಿಲಿಯಮ್ ಸರ್, ಆ್ಯಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಾಣ್ಣ, ಆ್ಯಂಡ್ ಎಡಿಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪ್ರತಿಯೊಬ್ಬರು ಈ ಫಿಲ್ಮಲ್ಲಿ ಕಂಪ್ಲೀಟ್ ಹಾರ್ಡ್ ವರ್ಕ್ ಇದೆ. ಕಂಪ್ಲೀಟ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ನ ನೀವು ನೋಡ್ಬೋದು ತೆರೆ ಮೇಲೆ.
ಮಂಜು ಸರ್, ಮೋಹನಣ್ಣ, ಎಲ್ಲರೂ ನಾವೆಲ್ಲ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀವಿ, ಬಟ್ ದೆನ್ ಸ್ಕ್ರೀನ್ ಹಿಂದೆ ತುಂಬ ಜನ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ಗೂ ಬಂದು ಮೋಡಕವಿದ ವಾತಾವರಣನ ಸಪೋರ್ಟ್ ಮಾಡಿದ್ದೀರಾ. ನಾವು ಬರ್ತೀವಿ ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ವಿಜುವಲ್ಸ್ ನೋಡಿದ್ದೀರಾ. ಸಂತೋಷ್ ಸರ್ ವರ್ಕ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಮೂವಿನ ನಾನು ತುಂಬ ಎಕ್ಸಾಗ್ರೇಟ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ 2 hours ನೀವೇನು ಕೂತ್ಕೊಂಡು ನೋಡ್ತೀರಾ, ಡೆಫಿನೆಟ್ಲಿ ಎಂಟರ್ಟೈನ್ಡ್ ಅಂತೂ ಆಗ್ತೀರಾ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೀಲಂ ಅಗೇನ್ ಈ ಸರಿ ಏನು ಹೇಳಿಲ್ಲ, ಪೇಮೆಂಟ್ ಬಂದಿಲ್ಲ ಹೋಗ್ಲಿಕ್ಕೆ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ರು ಹೋಗ್ಲಿಕ್ಕೆ. ಜೋಕ್ಸ್ ಅಪಾರ್ಟ್, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ನೀವು ನಾನೇನು ಹೇಳೋ ನೆಸೆಸಿಟಿ ಇಲ್ಲ, ಸಿನಿಮಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮೋಕ್ಷ ವಂಡರ್ಫುಲ್ co-star. It was amazing working with both of you. ಆ್ಯಂಡ್ ಆ್ಯಕ್ಚುಲಿ ನಾವು 3 ಜನನೇ ಎಂಟೈರ್ ಜಾಸ್ತಿ ಮೂವಿಯಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೋತೀವಿ. ಆ್ಯಂಡ್ 26th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಹಾಗೆ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತದೆ. ಸೊ ಮಲಯಾಳಂ ಆಡಿಯನ್ಸ್ ನೀವು ಸೇಮ್ ಡೇ ರಿಲೀಸ್ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ಸರ್, ಟ್ರೈಲರ್ ಲಾಂಚ್ ಮಾಡಿಕೊಡೋದಕ್ಕೆ. ಅಂದರೆ ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ, ನಮ್ಮ ತಂದೆ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಕುಟುಂಬದಿಂದ ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಟ್ರೈಲರ್ ಮತ್ತು ಈ ತಂಡ ನೋಡಿದರೆ ಗೊತ್ತಾಗುತ್ತೆ, ವರ್ಲ್ಡಲ್ಲೇ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂದರೆ ಅದು ನಾನೇ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂದರೆ ಬೈ ಬರ್ತಿಂದ ಒಳ್ಳೆ ಕುಟುಂಬದಲ್ಲಿಟ್ಟೆ, ನನ್ನ ಸುತ್ತಮುತ್ತ ಒಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಪಾರ್ಟ್ನರ್ಸ್ ಇದ್ದಾರೆ. ಇವರೆಲ್ಲ ನೋಡ್ಕೊಂಡ್ರೆ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಇವತ್ತಿನ ಪ್ರೆಸ್ ಮೀಟಲ್ಲಿ ಜಾಸ್ತಿ ನಾನು ಮಾತಾಡ್ತಿಲ್ಲ, ಯಾಕಂದರೆ ಇವತ್ತು ನೀವು ನಮ್ಮನ್ನೇನು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ ಮೇಲೆ ನೀವು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತಂತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್ ನೀವು ನಮ್ಮ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದರೆ ನೀವು ನಮ್ಮ ಸಿನಿಮಾ ನೋಡಬೇಕಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಬಂದಿವಿ. ಸ್ಟಾರ್ಟಿಂಗಲ್ಲೇ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದಮೇಲೆ ನಮ್ಮನ್ನು ಮಾತಾಡ್ಸಿದ ರೀತಿನೇ ಬೇರೆಯೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ. ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್, ಒಂದ್ಸಗೆ ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಡ್ಯಾಮ್ ಶೋರ್ ನೀವು ಸಿನಿಮಾ ನೋಡಿದರೆ ನೀವು ಸಿನಿಮಾನ ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟೇ ಸಿಗೋಣ. ಅಲ್ಲ, ನಾನು ಹೇಳ್ಬೇಕು ಡೈಲಾಗು, ನೀವೇ ಹೇಳ್ತಾ ಇದ್ದೀರಿ, ಅಷ್ಟು ಕಾನ್ಫಿಡೆನ್ಸ್. ಓಕೆ, ಈ ಸಲ ಏನು ಡೈಲಾಗ್ಸ್ ಎಲ್ಲ ಇಲ್ಲ ಬೇಡ, ಸಾಕಾಯ್ತು, ಮುಗಿಸಿದೆ. ಶೀಲಂ ಎಂಬ ನಾನು ಅದೆಲ್ಲ ಈ ಸಲ ಇಲ್ಲ. ವೆರಿ ಸೀರಿಯಸ್. ನಾವು ಆ್ಯಕ್ಚುಲಿ ಎಂಟೆಂಟ್ ಬಂದಿವಲ್ಲ, ತುಂಬ ಸೀರಿಯಸ್ ಆಗಿದ್ದೀವಿ ಅದಕ್ಕೋಸ್ಕರ. ಓಕೆ, ಸೂಪರ್. ಶೀಲಂ ತುಂಬ ಆಕ್ಚುಲಿ ಮನಸ್ಸಿಂದ ತುಂಬ ಒಳ್ಳೇದಾಗ್ಲಿ ನಿಮಗೆ. ಅದ್ಭುತ ಕಲಾವಿದರು, ಮಾಡಿರುವಂಥ ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಪಾತ್ರ ಒಂದಕ್ಕಿಂತ ಒಂದು ವಿಭಿನ್ನ. ನಿಮಗೆ ಈ ಟ್ರೈಲರ್ ಹೆಂಗೆ ಅನಿಸ್ತು ಸರ್? ಈ ಟ್ರೈಲರ್ ನಂಗೆ ಚೆನ್ನಾಗಿ ಅನಿಸ್ತು. ಬಟ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇಲ್ಲಿರೋದಕ್ಕೆ. ಫಸ್ಟ್ ಏನಕ್ಕಂದರೆ ನಮ್ಮ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ ನೋಡಿ ತುಂಬ ಖುಷಿ ಆಗ್ತಿದೆ. ಇವ್ರ ಜೊತೆ ಫಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕಂತ ಈಗ ಅನಿಸ್ತಾ ಇದೆ. ಆಮೇಲೆ ಟ್ರೈಲರ್ ಬಗ್ಗೆ, ಟ್ರೈಲರ್ ಒಂದು ಸಂತೋಷ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಸುನಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೀತಿ ಬಗ್ಗೆ ಸುನಿಯವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ, ನಮ್ಮೊಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದರು. ಅವ್ರನ್ನ ಡೈರೆಕ್ಟರ್ ಥರ ನೋಡಿದ್ದೀನಿ, ಎಡಿಟರ್ ಥರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆ್ಯಕ್ಟರ್ ಥರ, ಹೀರೋ ಥರ ನೋಡ್ತಿದ್ದೀನಿ. ತುಂಬ 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 ಖುಷಿ ಆಗ್ತಿದೆ. ಬಟ್ ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ಬರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬೆಳಿಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಾ ನಂಗೆ ಸುಸ್ತಾಗಿದೆ. ಅಂದರೆ ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ವಿನಯ್ ಸರ್, ತುಂಬ ಹೃದಯದ ಧನ್ಯವಾದಗಳು. ನಮ್ಮ ನಿರ್ಮಾಪಕರು ಕಾಯ್ತಾ ಇದ್ದಾರೆ, ನಿಮ್ಮ ಸರಳ ಪ್ರೇಮ ಕಥೆ ನಿರ್ಮಾಪಕರು. ಹಾಯ್, ಎಲ್ಲರಿಗೂ ನಮಸ್ಕಾರ.
ಟ್ರೈಲರ್ನ ಇಲ್ಲಿ ನೋಡೋಕ್ಕಾಗಿಲ್ಲ, ಆಲ್ರೆಡಿ ನಾನು ಆ್ಯಸ್ ಅ ಫ್ಯಾನ್ ನಾನು ಯೂಟ್ಯೂಬ್ನಾಗ ನೋಡ್ಕೊಂಡ್ಬಂದೆ. ಸರ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಿಜುವಲ್ಸು. ಈ ಸಿನಿಮಾದ ಜರ್ನಿ ಭಾಳ ಸ್ಪೆಷಲ್ಲು. ಆ್ಯಂಡ್ ಸಿನಿಮಾದ ಪ್ರತಿ ಕಂಟೆಂಟು ಏನಿತ್ತಲ್ಲ, ಅಂದ್ರೆ ಅವ್ರು ಬಿಟ್ಟಿರೋ ಸಾಂಗ್ ಆಗಲಿ, ಆಮೇಲೆ ಓತ್ ತೊಗೊಂಡಿದ್ದಾಗಲಿ, ಪ್ರತಿಯೊಂದೂ ಒಂದೊಂದು ಕಂಟೆಂಟ್ಗಿಂತ ಭಾಳ ಎಂಗೇಜಿಂಗ್ ಆಗಿದ್ವು. ಅದರಲ್ಲೂ ಸಾಂಗ್ ಭಾಳ ನಂಗೆ ಹತ್ರ. ಆ ಸಾಂಗ್ ಕೇಳಬೇಕಾಗಿದ್ರೆ ನಂದೊಂದೇನೋ ಇನ್ಸಿಡೆಂಟ್ ಇತ್ತು, ಅದೆಲ್ಲ ನೆನಪಾಗಿ ಇನ್ನೂ ಭಾಳ ಹತ್ರ ಆಗ್ತದೆ. ಅದೆಲ್ಲ ಕೇಳಲ್ಲ, ಇನ್ಸಿಡೆಂಟ್ ಎಲ್ಲ ಕೇಳಲ್ಲ ನಾವು, ಪರವಾಗಿಲ್ಲ ಬಿಡಿ. ಟ್ರೈಲರು ಅಲ್ಲಿ ಬರುವಂಥ ಪ್ರತಿ ಶಾರ್ಟು, ಹೇಳುವಂಥ ಪ್ರತಿ ಸಾಲು, ಬರೆದಿರುವಂಥ ಪ್ರತಿ ಸಾಲು ಎಲ್ಲವೂ ಕೂಡ ಭಾಳ ಹತ್ರ ಆಯ್ತು. ಐ ಥಿಂಕ್ ಆಡಿಯನ್ಸ್ಗೂ ಭಾಳ ಅಷ್ಟೇ ಹತ್ರ ಆಕೈತೆ ಅಂತ ಅನ್ಸುತ್ತೆ. ಶೀಲಮ್ ಅವರು ಅದೇ ಹೇಳಿದ್ರಲ್ಲ, ಅಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ್ದು, ಅದಾದಮೇಲೆ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ದು. ಅವ್ರ ಜರ್ನಿ ಒಳಗೆ ನಂದೊಂದು ಸಣ್ಣ ಪಾರ್ಟ್ ಐತಿ. ಅವ್ರ ಫಸ್ಟ್ 2 ಪಿಕ್ಚರ್ನಾಗ ನಾನು ಅವ್ರ ವಾಯ್ಸ್ ಕೊಟ್ಟಿದ್ದೆ. ನಾನು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಲ್ಲ ಸರ್, ಹೋಪರಾಗೂ ಹೌದು, ಆಮೇಲೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸುನಿ ಸರ್ ಪಿಕ್ಚರ್ನಾಗೆ ಆ್ಯಕ್ಚುಲಿ ನೀವು ಅಂದ್ರೆ ಈಗ ನಾನು ಹೇಳಿದ್ಮೇಲೆ ಗೊತ್ತಾಕೈತೆ, ನಾವು ಪಾಸ್ ಮಾಡಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಅದ್ರಾಗ ಒಂದು 5-6 ವಾಯ್ಸ್ ನಂದು ಇರುತ್ತೆ, ಇನ್ನೊಂದು 5-6 ವಾಯ್ಸಲ್ಲ 15-20 ವಾಯ್ಸು ವಿಜಯ್ ಅಂತ ಅವ್ರು ಅಸೋಸಿಯೇಟ್ ಇದ್ರು, ಅವ್ರದ್ದು ಇರ್ತೈತೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗುಲ್ಟು ಡೈರೆಕ್ಟ್ರು. ಅದನ್ನು ರಿಲೀಸ್ ಮಾಡಿದ್ದು ಸುನಿ ಸರು. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನಿ ಸರು. ನಾನು ಗುಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನಿ ಸರ್. ಏನೋ ಆಗಲಿ, ಏನೋ ಹೋಗಲಿ, ಏನೋ ಇರಲಿ, ಕೆಲವೊಬ್ಬರು ನಮ್ಮ ಲೈಫ್ನಾಗ ಇರಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂಥ ಒಬ್ಬರು ವ್ಯಕ್ತಿ ಸುನಿ ಸರ್ ನನ್ನ ಲೈಫಿಗೆ. ಅವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ವಿಲ್ಲ, ಆ ಟೈಮ್ನಾಗ ಭಾಳ ಕಂಫರ್ಟ್ ಇರಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿ ಇರೋದಿಲ್ಲ. ಅಂಥ ಟೈಮ್ನಾಗ ಸುನಿ ಸರ್ ನಂದಿನಿ ಥಿಯೇಟರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಸಿಂಪಲ್ ಒಂದು ಲವ್ ಸ್ಟೋರಿ ಆಗಿರ್ತೈತೆ ಆಲ್ರೆಡಿ. ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವ್ರು ಬಹುಬರಾಗಿ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರೆದ್ಬಿಟ್ಟು ನಾವೇನು ಎಲ್ಲಿರ್ತೀನಿ ನೀನು ಅಂತ. ಸರಿ, ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಹೌದಾ, ಸರಿ, ಎಷ್ಟು ಬಾಡಿಗೆ? ಸರಿ, ಎಷ್ಟೈತಿ? ಹೌದಾ, ಸರಿ. ನಮ್ಮ ಆಫೀಸ್ನಾಗ 5 ರೂಮ್ ಇದು, 4 ರೂಮ್ ಫುಲ್ ಆಗಿರ್ತವೆ, 1 ರೂಮ್ ಹಂಗೆ ಇರ್ತೈತಿ. ಏನಕ್ಕೆ ನೀವು ಬಾಡಿಗೆ ಕಟ್ತಿ? ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವರೆಲ್ಲ ಪಿಕ್ಚರ್ನೂ ನಾನು ಥಿಯೇಟರ್ನಾಗ ನೋಡಿದ್ದೀನಿ. ಎಲ್ಲ ಪಿಕ್ಚರ್ನೂ ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದೀನಿ. ಅವ್ರು ಬರ್ತಿರೋ ಸಾಲುಗಳನ್ನು ನಮ್ಮ ಲೈಫ್ನ ನೆನೆಸ್ಕೊಂಡಿದ್ದೀನಿ ನಾನು, ನಮ್ಮ ಲೈಫ್ನಾಗ ಬಂದವ್ರನ್ನ ನೆನೆಸ್ಕೊಂಡಿದ್ದೀನಿ ನಾನು. ದ್ಯಾಟ್ ಮಚ್ ಹಿ ಈಸ್ ಕ್ಲೋಸ್ ಟು ಮೀ. ಆ್ಯಂಡ್ ಅವ್ರ ಸಿನಿಮಾಗಳು ಅಷ್ಟು ನಮ್ಮ ಮನಸ್ಸಿಗೆ ಹತ್ರ ಆಯಿತು. ಆ್ಯಂಡ್ ರಮೇಶ್ ಸರು ಅವ್ರಿಗೆ ಒಂದು ಕಥೆನ ಅಪ್ರೋಚ್ ಮಾಡಿದಾಗ, ಸರ್ ಅದು ನಾವು ಈ ಸಿನಿಮಾ ಮಾಡಿರ್ತೀವಿ, ನಮ್ಮದು ಅಂತ ಒಂದು ಇಷ್ಟು ಚಿಕ್ಕದಾಗಿ ಒಂದಿಷ್ಟು ಏನೋ ಮಾರ್ಕೆಟ್ ಅಂತ ಇರ್ತದೆ ಸರ್, ಅದು ನಿಮ್ಮ ಬಜೆಟ್ ಇಷ್ಟು ಅಂತ ಹೇಳಿದ್ರೆ ನಾವು ಆ ಕತೆ ತರ್ತೀವಿ ಅಂತ ಹೇಳಿದಾಗ, ನೀವು ಬಜೆಟ್ ತಲೆ ಕಟ್ಸ್ಕೊಬೇಡ್ರಿ, ನಾ ಅದೆಲ್ಲ ಯೋಚನೆ ಮಾಡೋದಿಲ್ಲ, ನೀವು ಚಲೋ ಕತೆ ತೊಗೊಂಬರ್ರಿ ಸಾಕು ಅಂತ ಹೇಳಿದ್ರು. ಆ್ಯಕ್ಟರ್ಗೆ ಪ್ಯಾಷನ್ ಇರೋದು ಓಕೆ, ಡೈರೆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ. ಅಂದರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ನಮ್ಮದು ಪ್ಯಾಷನ್ ಭಾಳ ದೊಡ್ಡದಿರ್ತೈತಿ, ನಾವು ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ. ಬಟ್ ಒಬ್ಬರು ನಿರ್ಮಾಪಕರಾಗಿ ನಮ್ಮಷ್ಟೇ ತುಂಬ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಳ್ಳುವಂಥ ಒಬ್ಬ ನಿರ್ಮಾಪಕರು, ಅವರಿಗೆ ಭಾಳ ದೊಡ್ಡ ಯಶಸ್ಸು ಸಿಗಲಿ. ಐ ಥಿಂಕ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ರಿಯಲಿ ಗುಡ್ ಟು ದಿಸ್ ಸಿನಿಮಾ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಮೊನ್ನೆ ಪ್ರೆಸ್ ಮೀಟ್ ನೋಡ್ತಿದ್ದೆ ನಾನು, ಸುನಿ ಸರ್ ಅಂದ್ರೆ ಏನೋ ಈ ಪಿಕ್ಚರ್ ಇದ್ದಾಗ ಏನು ಮೆಸೇಜ್ ಐತಿ ಅಂತ ಕೇಳ್ತಿದ್ರು. ಪ್ರತಿ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್ ಕೊಟ್ಟಾರ ಅವರು. ಮೆಸೇಜ್ ಈ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್. ವಿನಯ್ ಸರ್ ಇದರಲ್ಲಿ ಲಾಸ್ಟ್ ಸಿನಿಮಾದಾಗೂ ಭಾಳ ಮೆಸೇಜ್ ಚಲೋ ಕೊಟ್ಟಿದ್ರು ಅವರು. ಅಂಗೈನಾಗ ತುಪ್ಪ ಇಟ್ಕೊಂಡು, ಇದು ಬೆಣ್ಣೆ ಇಟ್ಕೊಂಡು ಊರು ತುಂಬ ತುಪ್ಪ ಹೊಡ್ಕೊಳ್ಳೋರು ಅಂತಾರಲ್ಲ, ಹಂಗೆ ಅವರೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ರು, ನಾನು ಏನು ಮೆಸೇಜ್ ಕೊಟ್ಟೆ ಲಾಸ್ಟ್ ಸಿನಿಮಾದಲ್ಲಿ ಅಂತ. ಅವ್ರು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ನಿಮ್ಮ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಪಿಕ್ಚರಿಂದ ಅಂತ. ಭಾಳ ಚಲೋ ಮೆಸೇಜ್ ಕೊಟ್ಟಾರೆ. ಚಮ್ಮಕ್ಕೊಳಗೂ ಅಷ್ಟೇ, ಒಂದ್ಸರಿ ಕಮಿಟ್ ಆದಮೇಲೆ ಫ್ಯಾಮಿಲಿ ಅಂದಮೇಲೆ ಏನೇ ವ್ಯತ್ಯಾಸ ಇದ್ರೂ ಇರಬೇಕು ಅಂತ ಮೆಸೇಜ್ ಕೊಟ್ಟಾರೆ. ಸರ್ ಹುಡುಕ್ಬೇಕಷ್ಟೇ ನಾವು ಮೆಸೇಜ್. ಸೊ ಈಸ್ ಅ ವಂಡರ್ಫುಲ್ ಎಂಟರ್ಟೈನರ್. ಐ ಥಿಂಕ್ ಮೋರ್ ದೆನ್ ಅ ಮೆಸೇಜ್ ಅನ್ನೋದು ಅಂಡರ್ಲೈನ್ ಆಗಿ ಮಾಡೋದಕ್ಕಿಂತ
ಲೇಯರ್ಡ್ ಆಗಿದ್ದಷ್ಟು ಒಳ್ಳೇದು ಸಿನಿಮಾದಾಗ. ಸೊ ಅವ್ರ ಸಿನಿಮಾದಾಗ ಆ ಥರದ್ದು ಭಾಳಷ್ಟು ಇದಾವು. ಬಟ್ ಅದ್ಭುತವಾಗಿ ಅವರ ಹಾಸ್ಯ ಪ್ರಜ್ಞೆನೈತಲ್ಲ ನಮ್ಮನ್ನು ಭಾಳ ಎಂಟರ್ಟೈನ್ ಮಾಡ್ಕೊತ ಬಂದೈತಿ. ದಟ್ ಈಸ್ ಫಾರ್ ಶೋರ್. ಈ ಸಿನಿಮಾದಾಗೂ ಅಷ್ಟೇ ನಗಿಸ್ತಾರ, ಎಮೋಷ್ನಲ್ ಮಾಡ್ತಾರ ಅನ್ನೋ ನಂಬಿಕೆ ನನಗೈತಿ. ಇಡೀ ತಂಡಕ್ಕೆ ಶುಭ ಆಗಲಿ. ಆ್ಯಂಡ್ ತುಂಬ ಮುದ್ದಾಗಿರುವಂಥ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ಇಬ್ರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್. ಇವ್ರು ಬೇರೆನೇ ಕಾಸ್ಟ್ಯೂಮಲ್ಲಿ ಇದ್ರು. ಇನ್ನೇನು ಶುರು ಆಯ್ತು, ಹಿಂಗೆ ಹೋಗಿ ಹಿಂಗೆ ಬಂದರು, ಮೋಡ ಕವಿದ ವಾತಾವರಣ ಟಿ ಶರ್ಟ್ ಹಾಕೊಂಡು ಬಂದರು. ಇವ್ರು ಯಾರಿಗಾರು ಹಾಕ್ಸಿದಾರ? ಇಲ್ಲ. ಆಮೇಲೆ ಅವ್ರು ಪ್ರಮೋಟ್ ಮಾಡೋ ರೀತಿ, ಆ ಚಿಕ್ಕ ಚಿಕ್ಕ ವಿಡಿಯೋಗಳು, ಸೊ ತುಂಬ ಒಳ್ಳೇದಾಗಲಿ ಸರ್ ನಿಮಗೆ. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಬಟ್ ನಾವು ಮಾತಾಡೋಕ್ಕೇನಿಲ್ಲ ಅಂದರೆ ಲಾಸ್ಟ್ 3 days, ಒಂದು 4 days ಬ್ಯಾಕೆ ನಾವು ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಅಂಥದ್ದೇನು ಉಳಿದಿಲ್ಲ ಮಾತಾಡೋಕ್ಕೆ. ಅದು ಬಿಟ್ಟರೆ ಮೊದಲಿಂದ ಥ್ಯಾಂಕ್ಸ್ ಹೇಳ್ಕೊಂಬರ್ತೀನಿ. ಅಫ್ಕೋರ್ಸ್ ಸಾತ್ವಿಕ ಮೇಡಮ್ ಹೇಳಿದ್ರು ಇನ್ನೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತೀವಿ, ಕೊನೆಯದಲ್ಲ. ಸಕ್ಸಸ್ ಆದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ, ಆಗಲಿ ಅಂದರೆ ಬೇಗ ಸಕ್ಸಸ್ ಮೀಟ್ ಮಾಡ್ತೀವಿ ನಾವು. OTT ಸೇಲ್ ಮಾಡೋದು ನಾವು ಮಾಡೇ ಮಾಡ್ತೀವಿ ಪ್ರೆಸ್ ಮೀಟ್ಗಳು. ಬಟ್ ಒಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ನಾವು ಆಲ್ರೆಡಿ ಸಿಂಗಾಪುರ್ ಶೋ ನೋಡಿದು, ಅಲ್ಲಿ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು ನಮಗೆ. ಬಟ್ ಆಲ್ಮೋಸ್ಟ್ ಎಲ್ಲ ರಿವ್ಯೂಸಲ್ಲೂ ಎಲ್ಲರೂ ಸ್ವಲ್ಪ ಸ್ಟೋರಿ ರಿವೀಲ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಓಕೆ, ಅಲ್ಲಿ ಬಂದಂಗೆ ಇಲ್ಲೂ ಬಂದರೆ ಶೋರ್ ಶಾಟು. ಸರ್ ಹೇಳ್ತಿದ್ರಿ ಇವತ್ತು ಮುಂಗಾರು ಮಳೆ ಥರ ಇಟ್ಟಾಗಲಿ ಅಂತ. ಹಂಗಾದ್ರೆ ನಾನು EK ಕೃಷ್ಣಪ್ಪ ಸರ್ಗೂ ಶೇರ್ ಕೊಡೋಕೆ ಹೇಳ್ತೀನಿ. ಸೊ ತುಂಬ ಖುಷಿಯಾಗಿದೆ. ಮೊದಲಿಗೆ ನಾನು ವಿನಯ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಒಂದು ಸರಳ ಪ್ರೇಮಕತೆ ನನ್ನ ಲೈಫಲ್ಲಿ ಅಫ್ಕೋರ್ಸ್ ಒಂದು ತುಂಬ ಸ್ಪೆಷಲ್ ಸಿನಿಮಾನೇ. ಅದು ಯಾವಾಗಲೂ ನನಗೆ ಫೀಲ್ ಆಗ್ತಿರುತ್ತೆ. ಮತ್ತು ಎವ್ರಿ ಡೇ ಇನ್ಸ್ಟಾಗ್ರಾಮಲ್ಲಿ ಯಾರನ್ನೊಬ್ರು ಆ ಸಾಂಗ್ ಟ್ಯಾಗ್ ಮಾಡ್ತಾನೆ ಇರ್ತಾರೆ, ನಾವು ನೆನೆಸ್ಕೊತಾನೆ ಇರ್ತೀವಿ. ಸೊ ನಿಮ್ಮ ಅಮೃತಾಸ್ತಿ ನನ್ನ ಟ್ರೈಲರ್ ರಿಲೀಸ್ ಆಗಿದ್ದು ತುಂಬ ಖುಷಿಯಾಗಿದೆ ಸರ್. ಮತ್ತು ಬೆಳಗಿಂದ ಗ್ರಾಮಾಯಣ ಸ್ಕ್ರಿಪ್ಟು ನಾನು 2015 ಕೇಳಿದ್ದೆ ಅನಿಸುತ್ತೆ. ಆವಾಗಲೇ ಚಂದ್ರು ಸರ್ಗೆ ಅಂದರೆ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಅಂತ ಹೇಳಿದೆ. ಅವಾಗಿಂದ ಇವಾಗವರೆಗೂ ಶೇಪ್ ಅಪ್ ಮಾಡ್ಕೊಂಬಂದಿದ್ರೆ ಅಂದರೆ ಅಫ್ಕೋರ್ಸ್ ಒನ್ ಆಫ್ ದ ಜೆಮ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ನನಗೆ ತುಂಬ ಹೋಪ್ ಇದೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಆ ಪ್ರಾಜೆಕ್ಟ್. ಮತ್ತು ಬೆಳಗಿಂದ ಅವ್ರ ಪಾಪ ಲಹರಿ ಇದು ಯಶವಂತಪುರದಲ್ಲೇ ಪ್ರೆಸ್ ಮೀಟ್ಗಳೆಲ್ಲ ಇದ್ದರು, ಆದರೂ ಬಂದು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಮತ್ತು ರಮೇಶ್ ಸರ್, ರಂಗಪ್ಪಣ, ಲೋಕಿ ಸರು, ಮತ್ತು ನೀವು ಹೆಸರು ಮರ್ತುಬಿಟ್ರಿ ಮೇಡಮ್, ಗೋವಾ ರಮೇಶ್ ಸರ್. ಈಗ ತಿರ್ಗಾ ಓಕೆ. ಸೊ 4 ಜನ ಪ್ರೊಡ್ಯೂಸರ್ಸ್ಗೂ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ನಮ್ಮ ಪ್ರೊಡ್ಯೂಸರ್ಸೇ ಸ್ಟಾರ್ಸು. ಮೈಸೂರಲ್ಲಿ ಶೋಸ್ ಓಪನ್ ಮಾಡಿಸ್ತು, ಆಲ್ರೆಡಿ ಫುಲ್ ಆಯಿತು. ಅಂದರೆ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ನಮ್ಮ ಮೈಸೂರಲ್ಲಿ. ಸೊ ನೀವು ಈ ಪ್ರೊಡ್ಯೂಸರ್ಸ್ನ ತೊಗೊಂಡ್ರೆ ಒಂದು 20 ಶೋಸು ಹೌಸ್ಫುಲ್ ಆಗಿರುತ್ತೆ. ಪ್ರೊಡ್ಯೂಸರ್ಸೇ ಅಂದರೆ ಅವ್ರು ಪೇ ಮಾಡಿಲ್ಲ, ಅವ್ರು ಪೇ ಮಾಡಿ ಫುಲ್ ಮಾಡಿಸೋದು ಅದು ಆಮೇಲೆ ನೋಡ್ತೀವಿ, ಸಂಡೇ ಆದಮೇಲೆ ನೋಡ್ತೀವಿ ಅದು ಮಾಡಬೇಕೋ ಬೇಡ ಅಂತ. ಬಟ್ ಅವ್ರ ಫ್ರೆಂಡ್ಸ್ಗಳೇ ಫುಲ್ ಮಾಡಿರೋದು ನಮಗೆ ತುಂಬ ಖುಷಿ ಇದೆ. ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವು ಹೇಗೆ ಫುಲ್ ಮಾಡ್ತೀವಿ ಅಂತ. ಮತ್ತು ನೀವು ಲೈಫಲ್ಲಿ ಸಿಕ್ಕಿರೋದಂದರೆ ಪ್ರೊಡ್ಯೂಸರ್ ಸೆಕೆಂಡ್ರಿ, ನಾವು ನೆಕ್ಸ್ಟ್ ವರ್ಕ್ ಮಾಡ್ತೇವೋ ಬಿಡ್ತೀವೋ, ಬಟ್ ಲೈಫಲ್ಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಸರ್. ನೀವು 4 ಜನ ನಮ್ಮ ಲೈಫಲ್ಲಿ ನಮ್ಮ ಜೊತೆ ಆಗಿರೋದು ತುಂಬ ಖುಷಿ. ಅದು ಬಿಟ್ಟರೆ ಇನ್ನೇನು ಹೇಳೋದು, ಒನ್ಸ್ ಅಗೇನ್ 2014ಇಂದನೂ ನಾವು ಜೊತೆಯಲ್ಲಿದ್ದೀವಿ. ಮದುವೆ ಆಗಲಿಲ್ಲ ಅಷ್ಟೇ, ಯಾಕಂದರೆ ನಾವು ಬೇರೆ ಮದುವೆ ಆಗಿದ್ದು. ಅದು ಬಿಟ್ಟರೆ ನಾವಿಬ್ಬರು ತುಂಬ ಹೊತ್ತು ಜೊತೆಯಲ್ಲಿದ್ದೀವಿ. ಅವ್ರಿಗೆ ಹೀರೋ ಆಗಿ ಮೇ ಬಿ ಸಿಂಗಾಪುರ್ ಅವ್ರು ಹೇಳಿದ್ದು ನಿಜ. ಶೋ ಆದಮೇಲೆ ಎಲ್ಲರೂ ಅವ್ರನ್ನ ಮುತ್ಕೊಂಡಾಗಲೇ ನನಗನ್ಸಿದ್ದು ಓಕೆ, ಶೀಲಮ್ ಒಬ್ಬರು ಸ್ಟಾರ್ ಥರ ಕಾಣ್ತಾರೆ ಅಥವಾ ಹೀರೋ ಥರ ಕಾಣ್ತಾರೆ ಅಂತ. ಅದು ಬಿಟ್ಟರೆ ಈಗಲೂ ನಾಳೆ ಕೊಚ್ಚಿ ಹೋಗ್ತಾ ಇದ್ದೀವಿ. ನಾನು ಫ್ಲೈಟ್ ಟಿಕೆಟ್ ಮಾಡ್ಬೇಕಾದ್ರೆ ಶೀಲಮ್ ಫ್ಲೈಟ್ ಟಿಕೆಟ್ ಮಾಡಿಬಿಡಿ ಎಲ್ಲರಿಗೂ ಅಂತ ನಾನು ಅಷ್ಟೇ ಥರ ಇನ್ನು ಫೀಲ್ ಮಾಡ್ತಾಯಿದ್ದೀನಿ. ಸೊ ಬೇಗ ಅದು ಹೋಗಲಿ. ನೆಕ್ಸ್ಟ್ ನಾನು ಶೀಲಮಿಗೆ ಕಾಲ್ ಮಾಡಬೇಕು ಅಂದರೆ ಯಾರೋ ಮ್ಯಾನೇಜರಿಗೆ ಫೋನ್ ಮಾಡೋಕ್ಕಾಗಲಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಇನ್ನು ಹೀರೋಯಿನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದಾಗ ಫುಲ್ಲು ತೊಡಕಾಯಿತು, ಅವ್ರ ಬಗ್ಗೆ ಹೇಳೋದಾಗ ಏನೇನೋ ಇಶ್ಯೂಸ್ ಅದ. ಸೊ ಮೋಕ್ಷ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅಂದರೆ ತುಂಬ ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋ ಅಂಥ ನಟಿ. ಅಂದರೆ ಅವ್ರಿಗೊಂದ್ಸಲ ಸೀನ್ ಹೇಳಿದ ತಕ್ಷಣ ಫಸ್ಟು ಆ ಮೋಡ್ಗೆ ಹೋಗ್ತಾರೆ, ಆ ಅಟ್ಮಾಸ್ಫಿಯರ್ನ, ಆ ವಾತಾವರಣನ ಕ್ರಿಯೇಟ್ ಮಾಡ್ಕೊಳ್ತಾರೆ, ಆಮೇಲೆ ಆ್ಯಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ವರ್ಕ್ಶಾಪ್ಗಳೆಲ್ಲ ಮಾಡಿ ಇದು ಮಾಡಿದರೆ. ಸೊ ಅವರೊಂದು ಬಿಗ್ ಸರ್ಪ್ರೈಸ್ ಎಲಿಮೆಂಟು ನಮ್ಮ ಮೂವಿಲಿ. ಒನ್ಸಗೇನು ಅವ್ರದ್ದು ಸ್ಟೋರಿ ರಿವೀಲ್ ಮಾಡೋಕ್ಕಲ್ಲ, ಬಟ್ ತುಂಬ ಎಫರ್ಟ್ ಹಾಕಿ ಮಾಡಿರೋ ಅಂಥ ನಟಿ ಮೋಕ್ಷ ಮೇಡಮ್. ಸೊ ಥ್ಯಾಂಕ್ ಯು. ನಮ್ಮ ಸಿನಿಮಾ ಅವ್ರು ಫಸ್ಟ್ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಎಷ್ಟು ಅಕಸ್ಮಾತ್ ಹಾಗೆ ಇರ್ಬೋದು, ಅವ್ರಿಗೆ ಕನಸಿತ್ತು, ಆಸೆ ಇತ್ತು, ನನ್ನ ಜೊತೆ ವರ್ಕ್ ಮಾಡೋದೆಲ್ಲ ಇತ್ತು. ನಾನು ಸ್ಟೋರಿ ರೀಡಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಮೇಡಮ್ ಏನು ಅನಿಸ್ತು ಸ್ಟೋರಿ ಅಂದರೆ, ಅವರು ನನಗೇನು ಅಷ್ಟು ಅರ್ಥ ಆಗಲಿಲ್ಲ ಸರ್, ನನಗೊಂದಿನ ಟೈಮ್ ಬೇಕು ಒಪ್ಕೊಳ್ಳೋಕ್ಕೆ ಅನ್ನೋ ಥರ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಹೌದಾ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರಿಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಆವಾಗ ಅವ್ರಿಗೊಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಯಿತು. ಸರಿ ನಾನು ವರ್ಕ್ ಮಾಡ್ತೀನಿ ಸರ್ ಅಂದರು. ಆಮೇಲೆ ವರ್ಕ್ಶಾಪ್ಗಳು ಶುರು ಆದವು. ಒಬ್ಬರು ಸೆಕೆಂಡ್ ಲೀಡ್ಗೆ ಅಂದರೆ ಸೆಕೆಂಡ್ ಲೀಡ್ ಅಂತ ಏನಿಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ದರು ಫಸ್ಟು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ
ಸಡನ್ನಾಗಿ ಅಂದರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಬಾಯ್ ಹೇಳಿರ್ಬೋದು, ಅಥವಾ ಅವತ್ತೇ ನಾನು ಮಾತಾಡಿದ್ದು ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡ್ರು. ನೆಕ್ಸ್ಟ್ ಡೇ ಶಾಪಿಂಗು, ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ, ಅಂದರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಹೇಗೆ ಪಾತ್ರ ಹೇಗೆ ಅಂತ. ಬಟ್ ತುಂಬ ಸ್ಪಾಂಟೇನಿಯಸ್ನಿಟಿ. ಇವರು ಯೂಶಲಿ ನಾವು ರೈಟರ್ಸ್ಗಳು ಡೈರೆಕ್ಟರ್ದಾಗ ತುಂಬ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಇವ್ರು ಪಟ್ಟಂತ ತೊಗೊಳ್ತಾರೆ. ಸೊ ನೀವು ಈ ಸ್ಕ್ರಿಪ್ಟ್ ಮಾಡಿದ್ದು ನಮ್ಗೆ ತುಂಬ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೇಡಮ್ ಕ್ಯಾರೆಕ್ಟರ್ಗೆ ಅಂದರೆ ಅಲ್ಲಿ ಫ್ಯಾಮಿಲಿ ಥರ ಬಂದಿದ್ರು. ನಾನು ಸಿಂಗಾಪುರ್ ರಿವ್ಯೂಸ್ನ ತುಂಬ ಏನಕ್ಕೆ ಬಿಲೀವ್ ಮಾಡಲ್ಲ ಅಂದರೆ, ಅವ್ರಿಗೆ ನಾವು ಹೋಗಿದ್ದೆ ಒಂದು ಈವೆಂಟ್ ಥರ, ಅವ್ರು ನಮ್ಮ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೇ ಇವರೆಲ್ಲರೂ ಸಿನಿಮಾ ಮಾಡಿದ್ರು, ಆ ರೀತಿ ಒಂದು ಖುಷಿ ಇತ್ತು. ಅವ್ರು ಫುಲ್ಲು ಹೊಗಳುತ್ತಿದ್ರು. ಸೊ ನನಗೆ ಅದಕ್ಕೆ ಓಕೆ ನಾವು ಬೆಂಗಳೂರಲ್ಲಿ ಆ ರಿವ್ಯೂ ಬೆಂಗಳೂರು ಬಂದರೆ ಶೂರ್ ಶಾಟ್ ಅದು. ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದೆ. ಬಟ್ ಒಬ್ಬರು ಅಜ್ಜಿ ಬಂದಿದ್ರು, ಅವ್ರು ತುಂಬ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದರು. ಎಲ್ಲಿ ಯಾವ ಹೀರೋನ್ ಎಲ್ಲಿ ಅಂದರು. ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಬಂದಿಲ್ಲ ಅಂದರು. ನಾನು ಹೇಳಿದೆ ಇಲ್ಲ ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡಿಕೊಟ್ಟಿದ್ದು ಅಂದ್ರೆ, ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ನೋಡಿದೆ ಮಗ ಪಾಪ ಅಜ್ಜಿ ಅಲ್ಲ, ಅವ್ರಿಗೆ ಗೊತ್ತಿರಲ್ಲ ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಆಮೇಲೆ ಕಾಲ್ ಮಾಡಿಕೊಡು ಅಂದರು. ನನ್ನ ಹತ್ರ ರೋಮಿಂಗ್ ಆ್ಯಕ್ಟಿವೇಟ್ ಇಲ್ಲ, ನಾನು ಹಿಂಗೆ ಕಾಲ್ ಮಾಡ್ಕೊಳ್ಳಿ, ಆ ವಿಡಿಯೋ ಕೊಡಿ, ನಾನು ತಲುಪಿಸ್ತೀನಿ ಅಂತ ನಾನು ತಲುಪಿಸ್ದೆ. ಸೊ ತುಂಬ ಥ್ಯಾಂಕ್ ಯು ಮೇಡಮ್ ಒಪ್ಕೊಂಡಿದ್ದು. ಮತ್ತು ಸಿನಿಮಾಟೋಗ್ರಫರ್ ಸಂತೋಷಣ. ನಾನು ಹೇಳಿದ್ದೀನಿ ಇದನ್ನು 2-3, ಆದರೂ ಸ್ವಲ್ಪ ಹೊಸ ಪ್ರೆಸ್ ಅವ್ರು ಬಂದಿರೋದ್ರಿಂದ ಮತ್ತೆ ಹೇಳ್ತೀನಿ. ಸಂತೋಷಂಗೆ ನಾನು ಫ್ಯಾನ್. ಆ್ಯಕ್ಚುಲಿ ಸಿನಿಮಾಟೋಗ್ರಫರ್ ಹತ್ರನೇ ನಾನು ಆಟೋಗ್ರಾಫ್ ತೊಗೊಂಡಿದ್ದೆ ಅವಾಗ. ಅಂದರೆ ಸವಿಸೇವ್ ನೆನಪು ಟೈಮ್ಗೆ ನಾನು ಅವಾಗಿನ್ನ ಕಾಲೇಜಲ್ಲಿದ್ದೆ. ನಾನು ಸವಿಸೇವ್ ನೆನಪು ಮುಹೂರ್ತ